मंदिर कौन जा सकता है, कब जा सकता है और कब नहीं जा सकता। कर्नाटक के वजीर आला सिद्धरामैया ने नामानिगारों से बात करते हुए कहा कि बीजेपी राहुल गांधी की यात्रा में रुकावट डालने की भरपूर कोशिश कर रही है। गांधी को असम में शंकरदेवा के मंदिर में हाजिरी की इजाज़त नहीं दी गई। इस पर कांग्रेस लीडर्स और कारकुनों ने बेंगलुरु के फ्रीडम पार्क में एहतजाज किया और असम की हेमंता बिस्वा शर्मा हुकूमत के खिलाफ नारे लगाए। सिद्धरामैया ने कहा कि राहुल गांधी समाज के मसाइल को समझने के लिए यात्रा कर रहे हैं और उसमें रुकावटें पैदा करके बीजेपी इस मकसद से रोक रही है। वज़ीर आला ने मज़ीद कहा कि राहुल गांधी को मेघालय की एक निजी यूनिवर्सिटी के तलबा से बातचीत करने की इजाज़त भी नहीं दी गई। वो आज़ादी को छीन रहे हैं, लिहाजा कांग्रेस इसके खिलाफ एहतजाज कर रही है। I wanted to come to your university and talk to you, embrace you, listen to you, understand what you are facing, and try and see in my own little way if I could have helped you. Now what happened? The Home Minister of India, called up the Chief Minister of Assam, and then the Chief Minister of Assam's office called up the leadership of your university and said that Rahul Gandhi must not be allowed to speak to the students of this university. ಪಾದಯಾತ್ರೆನ ಅಡ್ಡ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥದ್ದು. ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪಾದಯಾತ್ರೆ. ಅದನ್ನ ತಡೆ ಓಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರುಗಳು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ, बीजेपी विरुद्ध प्रतिभटने। डीसीएम कर्नाटक डीके शिव कुमार ने कहा कि वो राहुल गांधी को असम में मंदिर में दाखिल होने से रोकने के इक़दाम के खिलाफ एहतजाज कर रहे हैं। हम आइन के साथ साथ अमन और इत्तेहाद को बचाने के लिए एहतजाज कर रहे हैं। भगवान राम किसी की जाती मिल्कियत नहीं है। ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೂಡ ನಾವು ಎತ್ತಿದ್ದೀವಿ. ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಒಮ್ಮತದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ यार मने आश्चर्य। कर्नाटक के वजीर दाखिला डॉक्टर जी परमेश्वरा ने कांग्रेस लीडर राहुल गांधी की क़ियादत में असम में भारत न्याय यात्रा में रुकावट पर तशवीश का इजहार किया है। परमेश्वरा ने कहा कि ये भारत न्याय यात्रा के दौरान जानबूझकर किया जा रहा है, लोगों को अमन का पैगाम देने की इजाज़त नहीं है। उन्होंने ये भी कहा कि हम इसकी मजम्मत के लिए पूरे मुल्क में एहतजाज करेंगे। ಈಗ ಸುಮಾರು 6712 ಕಿಲೋಮೀಟರ್ ಕೆಲವು ಕಡೆ ಪಾದಯಾತ್ರೆ ಮಾಡ್ತಾರೆ, ಕೆಲವು ಕಡೆ ಬಸ್ನಲ್ಲಿ ಹೋಗ್ತಾರೆ. ಅದನ್ನ ಮಾಡೋದಕ್ಕೆ ಅದು ಶಾಂತಿಯಿಂದ, ಏನು ಅಲ್ಲೇನು ಯಾವುದೇ ರೀತಿ ಗಲಾಟೆಗಳು ಮಾಡಿಕೊಂಡು ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಮಾಡೋಂಥದ್ದು ಒಂದು ಶಾಂತಿಯ ಸಂದೇಶವನ್ನು ಅವರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಸ್ಸಾಂನಲ್ಲಿ ಅವರು ಮುಖ್ಯಮಂತ್ರಿಗಳು ತಡೆದು, ಎಲ್ಲೂ ಕೂಡ ಅಂಥ ಘಟನೆ ಕಳೆದ ಬಾರಿನೂ ಎಲ್ಲೂ ಆಗಲಿಲ್ಲ, ಯಾವ ರಾಜ್ಯದಲ್ಲೂ ಆಗಲಿಲ್ಲ. ವಿರೋಧ ಪಕ್ಷದ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲೇ ಅವ್ರು ಪಾದಯಾತ್ರೆ ಮಾಡಿದ್ರು, ಯಾರು ಕೂಡ ಅದಕ್ಕೆ ತೊಂದರೆ ಮಾಡಲಿಲ್ಲ. ಈ ಬಾರಿ ಉದ್ದೇಶಪೂರ್ವಕವಾಗಿ ಅವರನ್ನು ತಡೆಯೋದು, ಅವ್ರ ಮೇಲೆ ಗಲಾಟೆ ಮಾಡಿಸೋದು, ಅದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅವರಿಗೆ ಭಯ ಆಗಿರ್ಬೋದು, ಈ ಯಾತ್ರೆಯಿಂದ ಅವರಿಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ವಿರೋಧ ಪಕ್ಷದ, ಅಂದರೆ ಈಗ ಅಲ್ಲಿ ಆಡಳಿತ ಪಕ್ಷದವರಿಗೆ ಅನಿಸಿರ್ಬೋದು. ವಿಶ್ವಾಸ್ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ನಮ್ಮಲ್ಲೇ ಇದ್ದಂಥವ್ರು, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಅಲ್ಲಿ ಹೋಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೇನು ನೋವಿದೆಯೋ ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೋಸ್ಕರ ನಮಗೆ
ಈ ರೀತಿ ಯಾತ್ರೆಗಳನ್ನು ಮಾಡೋದಕ್ಕಾಗಲಿ ಜನಸಮುದಾಯಕ್ಕೆ ಒಂದು ಶಾಂತಿಯ ಸಂದೇಶ ಕೊಡೋದಕ್ಕೆ ಅವರು ಬಿಡೋದಿಲ್ಲ ಅಂದಾಗ ಅದನ್ನ ಸ್ವಾಭಾವಿಕವಾಗಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆ ರೀತಿ ಆಗೋದಾದ್ರೆ ಬೇರೆ ಮುಖಂಡರುಗಳಿಗೆ ಇನ್ನೂ ಏನಾಗ್ಬೋದು ಅಂತ ಅದಕ್ಕೆ ನಮ್ಮ ಪಕ್ಷದವರು ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾರೆ. कर्नाटक हुकूमत के चीफ विप सलीम अहमद ने कहा कि यात्रा को बिल आखिर कोई नहीं रोक सकता। वो राहुल गांधी को मंदिर में दाखिल होने से रोकने के साथ साथ बहुत से मसाइल पैदा कर रहे हैं, लेकिन कांग्रेस ने अंग्रेज़ों के खिलाफ जंग लड़ी है और हम नाइंसाफ़ी के खिलाफ लड़ते रहेंगे। Today we have protested against the Assam government because they created a lot of problems to the Bharat Jodo Yatra, where Rahul Gandhi is leading the Yatra. Day before yesterday, they show black flag. They tried to stop the Yatra. Yesterday, they did not allow Rahul Gandhi to visit the temple also. So they are worried because of the popularity of Mr. Rahul Gandhi, and they have come to a conclusion that BJP is not going to come back to power in center because of the popularity of Rahul Gandhi. So to stop that one, they stopped trying to create confusion. Sir, do you think central government and BJP-ruled state government are misusing the powers? They are misusing. They are frustrated. They are worried that Congress and India is gaining momentum. They have come to a conclusion that BJP is not going to come to power. That's why trying to divide the society and also create confusion to try to stop Bharat Jodo Yatra, but nobody can stop. Congress had fought against British to bring freedom to this country. Congress will not, and Rajiv Gandhi and Indira Gandhi gave their life for this country, and Rahul Gandhi is son of Rajiv Gandhi. He's a lion. He's not worried. He will fight, and we are going to support him all the way. दीगर कांग्रेस लीडर्स ने भी एहतजाज के दौरान अपना नजरिया बयान किया है। ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇರ್ತಕ್ಕಂಥ BJP ನೇತೃತ್ವ ಸರ್ಕಾರದಲ್ಲಿ ಅದನ್ನು ವಿರೋಧ ಮಾಡಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಂತಂದರೆ, ಈ ರಾಷ್ಟ್ರದಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿರವರು ದೇವಸ್ಥಾನಕ್ಕೆ ದೇವರ ದರ್ಶನ ಪಡೆಯೋದಕ್ಕೆ ಅಂತೇಳಿ ಅನುಮತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅಸ್ಸಾಂನ ಸರ್ಕಾರ ಬೆಳಿಗ್ಗೆ 8 ಗಂಟೆಗೆ ತಾವು ಹೋಗ್ಬೋದು ಅಂತೇಳಿ ಆದೇಶವನ್ನು ಕೊಟ್ಟಿದ್ದರು. ಏಕಾಏಕಿ ರಾತ್ರಿ 1 ಗಂಟೆಯಲ್ಲಿ ಮತ್ತೆ ಆದೇಶವನ್ನು ಹೊರಡಿಸಿ ತಾವು 8 ಗಂಟೆಗೆ ಹೋಗಬಾರ್ದು, ಮಧ್ಯಾಹ್ನ 3 ಗಂಟೆ ಮೇಲೆ ಹೋಗಬೇಕು ಅಂತೇಳಿ ಆದೇಶವನ್ನು ಕೊಡ್ತಾರೆ. ಅಂದರೆ ಎಲ್ಲಿಗೆ ಬಂತು ನಮ್ಮ ಪ್ರಜಾಪ್ರಭುತ್ವ ಅಂತಂದರೆ, ಯಾವುದೇ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕು ಅಂತಂದರೂ ಕೂಡ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮತ್ತು BJP ಸರ್ಕಾರದ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ದೇವಸ್ಥಾನಕ್ಕೆ ಹೋಗತಕ್ಕಂಥ ದುರ್ದೈವ ಇವತ್ತು ಬಂದಿದೆ. ಇವತ್ತೊಂದು ದಿವಸ ಅವರ ನ್ಯಾಯಯಾತ್ರೆಯನ್ನು ಹೋಗೋದಕ್ಕೆ ಎಲ್ಲ ಕಡೆನೂ ಅಡ್ಡ ಮಾಡ್ತಾ ಇರ್ತಾರೆ BJP ಗೂಂಡಾ ಕಾರ್ಯಕರ್ತರುಗಳಿಗೆ. ಇದೆಲ್ಲವನ್ನು ವಿರೋಧಿಸಿ ಪ್ರತಿಭಟನೆ ಮಾಡೋದಕ್ಕೆ ಅಂತೇಳಿ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. 100ಕ್ಕೆ 100ರಷ್ಟು ಪೊಲೀಸರನ್ನು ಉಪಯೋಗಿಸ್ಕೊಂಡು ಕಾನೂನನ್ನು ಕೈಗೆ ತೆಗೆದುಕೊಂಡು ದುರುಪಯೋಗ ಪಡಿಸ್ಕೊಂಡು ನ್ಯಾಯಯುತವಾಗಿ ನಡೀತಾ ಇರತಕ್ಕಂಥ ಈ ಯಾತ್ರೆಯನ್ನು ಬಗ್ಗು ಬಡಿಯೋದಕ್ಕೆ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ BJPಯವರು. ದಮನಕಾರಿಯ ನೀತಿಯನ್ನು ವಿರೋಧಿಸಿ ನಾವುಗಳೇ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳೇನಿದೆ, ಅದಾಗಿ BJP ಮತ್ತು RSSನ ಕೆಲವು ಹಿಡನ್ ಅಜೆಂಡಾಗಳೇನಿದೆ, ಪೂರ್ವ ನಿಯೋಜಿತವಾದಂತಹ ಕೆಲವು ಜನಗಳು ನಮ್ಮ ಯಾತ್ರೆಯನ್ನು ತಡಿಬೇಕು ಅಂತೇಳಿ ಹಲ್ಲೆ ಮಾಡ್ತಾರೆ. ಇದಕ್ಕೆಲ್ಲ ಭಯಪಡಲ್ಲ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ನವರು ಇದಕ್ಕೆಲ್ಲ ಬಗ್ಗಲ್ಲ ಅಂತ ಹೇಳಿ ಒಂದು ಪ್ರತಿಭಟನೆಯ ಮೂಲಕ ಒಂದು ಸ್ಟ್ರಾಂಗ್ ಆಗಿರುವಂಥ ದೃಢವಾಗಿರುವಂತಹ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿ ಇವತ್ತೊಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಒಂದು ತುಣುಕನ್ನು ನೀವು ನೋಡ್ತಾ ಇದ್ದೀರಾ. ಈ ಪ್ರತಿಭಟನೆಯನ್ನು ನೀವು ಕೇವಲವಾಗಿ ತಗೋಬೇಡಿ, ನಿಮ್ಮ ಈ ಒಂದು ಯಾವ ಒಂದು ಇದು ನಡೀತಾ ಇದೆ ಈ ಹಿಡನ್ ಅಜೆಂಡಾಗೆ ತಕ್ಕ ಉತ್ತರವನ್ನು 2024 ಲೋಕಸಭಾ ಚುನಾವಣೆಯಲ್ಲಿ ಜನರು ಕೊಡ್ತಾರೆ. ಕಾಂಗ್ರೆಸ್ ನೇತೃತ್ವದ INDU ಕೂಡ, ಇಂಡಿಯಾ ಒಕ್ಕೂಟವು ಕೂಡ ನಿಮಗೆ ತಕ್ಕ ಉತ್ತರ ಕೊಡುತ್ತೆ ಚುನಾವಣೆಯಲ್ಲಿ ಅಂತ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಇದು ಯಾವತ್ತೂ ನಾವು ಸಹಿಸೋಕ್ಕಾಗಲ್ಲ ಅಂತ ಹೇಳ್ತೀರಿ. ಈ ಅಸ್ಸಾಮಲ್ಲಿ ನಡೆದಿರೋಂಥ ದೌರ್ಜನ್ಯ ಯಾರೋ 20-25 ಜನ BJP ಕಾರ್ಯಕರ್ತರು ನಮ್ಮ ಮೇಲೆ ಬಂದ್ರಂಥ ರಾಹುಲ್ ಗಾಂಧಿ ಅವರು ಭಯಪಡಲ್ಲ. ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಥರ ಎಲ್ಲೆಲ್ಲಿ BJP ಅಧಿಕಾರ ಇದೆ ಅಲ್ಲ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಥರ ನಮ್ಮನ್ನು ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಯಾವುದೇ ಕಾರಣಕ್ಕೂ ತಡೆಯೋ ಪ್ರಶ್ನೆನೇ ಇಲ್ಲ. ಇನ್ನು ಮುಂದೆ ಅದು ಎಲ್ಲಿವರೆಗೂ ನಾವು ಅಂದ್ಕೊಂಡಿದ್ದು ಅಲ್ಲಿವರೆಗೂ ಹೋಗಿ ಎಲ್ಲ ಭಾರತ ಜನತೆಗೆ ಜೋಡಣೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ.